ಕ್ಯಾಂಟೀನ್ನ ಸಿಬ್ಬಂದಿಗಳಿಗೆ ಕಳೆದ 6 ತಿಂಗಳಿನಿಂದ ವೇತನವನ್ನ ಪಾವತಿ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಗೈರಾಗ್ತಾ ಇದ್ದಾರೆ. ಪರಿಣಾಮ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಸಿಗದೆ ಜನ ಕೂಡ ಪರದಾಡ್ತಿದ್ದಾರೆ. ಕ್ಯಾಂಟೀನ್ ಸಿಬ್ಬಂದಿಗೆ ಕಳೆದ 6 ತಿಂಗಳ ವೇತನ ಪಾವತಿ ಬಾಕಿ ಉಳ್ಕೊಂಡಿದೆ. ಕೆಲಸಕ್ಕೆ ಈ ಹಿನ್ನೆಲೆಯಲ್ಲಿ ಗೈರಾಗ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿಗಳು. ಊಟ ಸಿಗ್ತಾ ಇಲ್ಲ, ಬರ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ನ ಬಳಿ ಜನ. ಬಂದು ಬಾಗ್ಲ ಹಾಕಿದ್ದಾರೆ ಅಂತ ನೋಡಿ ವಾಪಸ್ ಹೋಗ್ತಿದ್ದಾರೆ. ಪಶ್ಚಿಮ ವಲಯದ ಮಲ್ಲೇಶ್ವರಂ ನಂದಿನಿ ಲೇಔಟ್ ವ್ಯಾಪ್ತಿಯಲ್ಲಿ ಊಟಕ್ಕೆ ಈಗ ಕಷ್ಟವಾಗಿದೆ. ಇಂದಿರಾ ಕ್ಯಾಂಟೀನ್ ಅನ್ನ ನಂಬಿಕೊಂಡು ಊಟ ಮಾಡ್ತಾ ಇದ್ದಂತಹ ಒಂದಷ್ಟು ಮಂದಿ ಈಗ ದಿಢೀರಂತ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅನ್ನುವಂತಹ ಕ್ವೆಶ್ಚನ್ ಅವರಲ್ಲಿ. ಆದರೆ ಸಿಬ್ಬಂದಿಗಳು 6 ತಿಂಗಳಿಂದ ನಮಗೆ ವೇತನ ಕೊಟ್ಟಿಲ್ಲ, ಹೀಗಿದ್ದಾಗ ನಾವು ಹೇಗೆ ಕೆಲಸವನ್ನ ಮುಂದುವರಿಸೋದು ಅಂತ ಎಲ್ಲರೂ ಕೂಡ ಗೈರಾಗ್ತಾ ಇದ್ದಾರೆ. ಪರಿಣಾಮ ಇಂದಿರಾ ಕ್ಯಾಂಟೀನ್ಗೆ ಸದ್ಯ ಬೀಗವನ್ನ ಹಾಕಲಾಗಿದೆ. ಬಡವರ ಹಸಿವನ್ನ ನೀಗಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಟಾರ್ಟ್ ಮಾಡಲಾಗಿತ್ತು. ಆದರೆ ಕ್ರಮೇಣ ಅದನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ಡಿಸ್ಟ್ರಿಕ್ಟ್ನ ಮೆಟ್ರೋ ನಿಲ್ದಾಣ ಸಮೀಪ ಇರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಕೂಡ ಊಟ ಸಿಗ್ತಾ ಇಲ್ಲ. ಸೊ ಇವತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳು ಕೂಡ ಕರ್ತವ್ಯಕ್ಕೆ ಗೈರು ಹಾಕಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಸಂಬಳ ಆಗೋ ತನಕ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಬಿಗಿ ಪಟ್ಟನ್ನು ಹಿಡಿದಿದ್ರು. ಇವತ್ತು ಕೆಲಸಕ್ಕೆ ಕೂಡ ಬಂದಿಲ್ಲ. ಸೊ ಹೀಗಾಗಿ ಇಂದಿರಾ ಕ್ಯಾಂಟೀನ್ನ ಹೊರಭಾಗದ ಗೇಟ್ಗೆ ಬೀಗವನ್ನು ಜಡಿಯಲಾಗಿದೆ. ಬೀಗವನ್ನು ಹಾಕಿ ಇವತ್ತು ಕೆಲಸಕ್ಕೆ ರಜೆಯನ್ನು ಹಾಕಿದ್ದಾರೆ. ಸೊ ಹೀಗಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಬರುವಂತಹ ಗ್ರಾಹಕರು ಹಸಿದ ಹೊಟ್ಟೆಯನ್ನು ಇಟ್ಕೊಂಡು ಹಾಗೆ ಮುಂದಕ್ಕೆ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟಕ್ಕಾಗಿ ಹುಡುಕುವಂತಹ ಪರಿಸ್ಥಿತಿ ಕೂಡ ಇದೆ. ಸೊ ಹೀಗಾಗಿ ಸಾಕಷ್ಟು ಗ್ರಾಹಕರು ಕೂಡ ಬರ್ತಾರೆ ಮತ್ತು ವಾಪಸ್ ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಬೆಳಿಗ್ಗೆ ಉಪಹಾರ ಜೊತೆಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ಇವತ್ತು ಇರೋದಿಲ್ಲ. ಆ ಕಾರಣಕ್ಕಾಗಿ ಸಾಕಷ್ಟು ಗ್ರಾಹಕರು ಕಡಿಮೆ ದರದಲ್ಲಿ ಕ್ವಾಲಿಟಿ ಊಟವನ್ನು ಸವಿಯೋದಕ್ಕಂತೇಳಿ ಇಂದಿರಾ ಕ್ಯಾಂಟೀನ್ಗಳಿಗೆ ಬರ್ತಾಯಿದ್ರು. ಆದರೆ ಇಂದಿರಾ ಕ್ಯಾಂಟೀನ್ಗಳ ಸಿಬ್ಬಂದಿಗಳಿಗೆ ವೇತನವನ್ನು ನೀಡದೇ ಇರುವಂಥ ಕಾರಣಕ್ಕಾಗಿ ಈ ಒಂದು ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇದರ ಎಫೆಕ್ಟ್ ನೇರವಾಗಿ ಗ್ರಾಹಕರಿಗೂ ಕೂಡ ತಟ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.